ವಿಜೇಂದ್ರ ಅವರಿಗೆ ಆಣೆ ಪ್ರಮಾಣ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ರು. ಇವತ್ತು ಅವರು ಧರ್ಮಸ್ಥಳಕ್ಕೆ ಹೋಗಿ ಆತ್ಮಸಾಕ್ಷಿ ವಿಚಾರವನ್ನು ಮಾತಾಡಿದ್ದಾರೆ. ಅವರು ಕೂಡ 1,001 ರೂಪಾಯಿ ದೇಣಿಗೆ ಕೊಟ್ಟು ಇದು ಮಾಡಿ ಬಂದಿದ್ದಾರೆ. ಅಲ್ಲ, ನನಗೆ ವಿಜೇಂದ್ರ ಅವರು ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ತೊಗೊಂಡಿದ್ದು ಅಷ್ಟು ಗೊತ್ತಿದೆ. ಉಳಿದವರು ಅಲ್ಲಿ ಅಂದರೆ ಒಟ್ಟಾರೆ ಪಾರ್ಟಿ ವ್ಯವಸ್ಥೆಯಲ್ಲಿ ಏನು ತಪ್ಪಾಗಿದೆ ಅದನ್ನು ಸುಧಾರಣೆ ಮಾಡಬೇಕಂತ ಹೋಗಿದ್ದಾರೆ. ಆಣೆ ಪ್ರಮಾಣದ ಬಗ್ಗೆ ನಾವೆಲ್ಲರೂ ಚರ್ಚೆ ಮಾಡಿನ ಅವರು ಎಮೋಷನಲಿ ಹೇಳಿದರು. ಎಲ್ಲರೂ ಚರ್ಚೆ ಮಾಡಿನ ಆನಂತರ ಅದು ಬೇಡ ಅಂತ ತೀರ್ಮಾನ ಮಾಡಿದ್ದು. ನಾವು ಒಬ್ಬನ ತೀರ್ಮಾನ ಮಾಡಿಲ್ಲ. ನೀವು ಕೇಳಿದ್ದಕ್ಕೆ ನಾನು ಅವತ್ತು ಉತ್ತರ ಕೊಟ್ಟೆ. ನಾನು ಇಡೀ ದಿವಸ ಅವತ್ತೇನು ಹೇಳಿರಲಿಲ್ಲ. ನಾನು ಅವರಿಗೆ ನಾನು ಅಶೋಕ್ ಅವರು 3 ಜನ ಚರ್ಚೆ ಮಾಡಿನ ಇದು ಈಗ ಸದ್ಯಕ್ಕೆ ಇದಕ್ಕೆ ಮಾಡೋದು ಬೇಡ, ಮೊದಲು ನಮ್ಮ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅದೆಲ್ಲ ಆಗಲಿ ಅಂತ ಹೇಳಿದ್ವಿ. ಅದಕ್ಕೆ ಅವರು ಒಪ್ಕೊಂಡಿದ್ರು. ಎಮೋಷನಲ್ ಆಗಿ ಅವ್ರು ಬೇಜಾರಾಗಿ ಹೇಳಿದರು. ಸಹಜವಾಗಿ ಒಬ್ಬ ರಾಜ್ಯ ಅಧ್ಯಕ್ಷರಿಗೆ ಈ ರೀತಿಯ ಘಟನಾವಳಿಗಳಾದಾಗ ನೋವಾಗೋದು ಸಹಜ. ಆ ನೋವಿನಲ್ಲಿ ಹೇಳಿದರು. ಅದಕ್ಕೆ ನಾನು ಮತ್ತು ಅಶೋಕ್ ಅವರೆಲ್ಲ ಮಾತಾಡಿ ಒಂದು ಸಲಹೆ ಕೊಟ್ಟಿದ್ವಿ. ಅದನ್ನು ಪಬ್ಲಿಕ್ಕಾಗಿ ನಾನು ಹೇಳಿದ್ದೆ. ಅದನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೂ ಭೇಟಿಯಾದಾಗ ಬಹುತೇಕ ಇದು ಚರ್ಚೆ ಆಗಿದೆ. ನನಗೆ ಗೊತ್ತಿಲ್ಲ ಏನು ಚರ್ಚೆ ಆಗಿದೆ ಅಂತ. ಚರ್ಚೆ ಆಗಿದೆ. ಸರ್, ಈಗ SIR ಪ್ರಕ್ರಿಯೆನ ಕೇವಲ ಸೋಷಿಯಲ್ ಮೀಡಿಯಾ ಬಳಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನೈಜ ಮತದಾರರ ಹಕ್ಕನ್ನು ಕಸ್ಕೊತಾ ಇದ್ದಾರೆ. ಕರ್ನಾಟಕದಲ್ಲಿ ಸರ್ಕಾರ ಯಾರಿದೆ, ಅಧಿಕಾರಿಗಳು ಯಾರಿದ್ದಾರೆ? ಇಟ್ ಈಸ್ ಎ ಟೆಕ್ನಾಲಜಿ ಡ್ರಿವನ್ ಒಂದು ವ್ಯವಸ್ಥೆ. ಮತ್ತು ಇದನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪದೇ ಪ್ರಶ್ನೆ ಮಾಡಿದ್ದಾರೆ. ಸುಪ್ರೀಂ ಕೋರ್ಟು ಬೇರೆ ಬೇರೆ ಪೀಠಗಳಲ್ಲಿ, ಒಂದೇ ಪೀಠದಲ್ಲಿ ಅಲ್ಲ, ಬೇರೆ ಬೇರೆ ಪೀಠಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಇದಕ್ಕೆ ಆ ಸಂದರ್ಭದಲ್ಲಿ ರೂಲಿಂಗ್ಗಳು, ಇಂಟೀರಿಯಮ್ ಅಪ್ಲಿಕೇಶನ್ ಮೇಲೆ ಡಿಸಿಷನ್ಗಳಾಗಿದೆ. ಅದಾದ ನಂತರ ಫೈನಲಿ ಇದನ್ನು ಡಿಸ್ಪೋಸ್ ಆಫನ್ನು ಸುಪ್ರೀಂ ಕೋರ್ಟ್ ಮಾಡಿ ಅಧಿಕಾರ ಇದೆ ಅನ್ನುವಂಥ ಸ್ಪಷ್ಟ ಸಂಗತಿಯನ್ನು ಹೇಳಿದ್ದಾರೆ. ಮತ್ತು ಇದರಲ್ಲಿ ಯಾರನ್ನೂ ಹಂಗೆ ಬಿಡೋದಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಸೋಲಿನ ಭಯದಿಂದ ಈ ರೀತಿ ಏನೇನೋ ಮಾತಾಡ್ಕೋತ ಅಡ್ಡಾಡ್ತಾರೆ. ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ ಅವರು. ಕೇರಳ ಕಾಂಗ್ರೆಸ್ ಪಾರ್ಟಿ ಸ್ವಾಗತ ಮಾಡಿದೆ. ಯಾಕೆ ಮಾಡಿದ್ರಪ್ಪ? ಕೇರಳದಲ್ಲಿರುವಂಥ ಕಾಂಗ್ರೆಸ್ ಪಾರ್ಟಿ ಅನೇಕ ನಾಯಕರು ಪಬ್ಲಿಕ್ಕಾಗಿ ಹೇಳ್ಯಾರ. CPIM ನೇತೃತ್ವದ LDF ಭಾಳಷ್ಟು ಜನರನ್ನು ಡುಪ್ಲಿಕೇಟ್ ವೋಟರ್ ಮಾಡಿತ್ತು. ನಮ್ಗೆ ಅನುಕೂಲ ಆಗಿದೆ. ನಿಮ್ಗೆ ಅನುಕೂಲ ಆದ್ರೆ ಒಳ್ಳೆಯದು. ನಿಮಗೆ ಅನಾನುಕೂಲ ಆದರೆ ಅಥವಾ ನೀವು ಸೋತರ ಅದಕ್ಕೆ SIR ಕಾರಣ, EVM ಕಾರಣ, ಚೀಫ್ ಎಲೆಕ್ಷನ್ ಕಮಿಷನರ್ ಕಾರಣ, ಇಲೆಕ್ಷನ್ ಕಮಿಷನ್ ಕಾರಣ, ವೋಟ್ ಚೋರಿ. ಇದರ್ ಎನಿ ಲಾಜಿಕ್ ಇನ್ ದಿಸ್? ಈಗ ನಾವು ಜಾರ್ಖಂಡದಲ್ಲಿ ಸೋತೀವಪ್ಪ. ಇದೇ 2024 ಲೋಕಸಭೆ ಚುನಾವಣೆ ನಂತರ ಜಾರ್ಖಂಡದಲ್ಲಿ ಸೋತೀವಿ. ನಾವು ಹೇಳ್ಬೋದಾಗಿತ್ತಲ್ಲ, ಅಲ್ಲಿ ಮೊದಲ ಕಾಂಗ್ರೆಸ್ಸು ಪ್ಲಸ್ ಇವ್ರದ್ದೇ ಜಾರ್ಖಂಡ್ ಮುಕ್ತಿ ಮೋರ್ಚಾ ಸರ್ಕಾರ ಇತ್ತು, ಅವರೇ ಮಾಡಿದರು ಅಂತ ಹೇಳ್ಬೋದಾಗಿತ್ತಲ್ಲ. ನಾಟ್ ಟೋಲ್ಡ್, ವಿ ಹ್ಯಾವ್ ಅಕ್ಸೆಪ್ಟೆಡ್ ದಿ ಡಿಫೀಟ್. ಹೋಲಿ 2024ರಲ್ಲಿ 99 ಸೀಟ್ ಬಂದಾಗ ಎಷ್ಟು ಖುಷಿಯಾಗಿದ್ರು ಕಾಂಗ್ರೆಸ್ ಪಾರ್ಟಿಯವರು. ಅವಾಗ SIR ಅಥವಾ ಅವಾಗ ಇಲೆಕ್ಷನ್ ಕಮಿಷನ್ನು, ಅವಾಗ EVM ಯಾವುದೂ ಗೊತ್ತಾಗಲಿಲ್ಲ ಇವರಿಗೆ. ಪ್ರಾಬ್ಲಮ್ ಇತ್ತು ಕಾಂಗ್ರೆಸ್ ಪಾರ್ಟಿ. ಯಾರು ಈ ದೇಶದಲ್ಲಿ ಇವತ್ತು ನಿನ್ನೆ ರಾತ್ರಿ ಎಮರ್ಜೆನ್ಸಿ ಹಾಕಿದ ದಿವಸ ಇದು. ಈ ದೇಶದ ಪ್ರಜಾಪ್ರಭುತ್ವವನ್ನು ಅತ್ಯಂತ ಕೆಟ್ಟ ರೀತಿಯಲ್ಲಿ ಕಗ್ಗಲೆ ಮಾಡಿದಂಥ ಒಂದು ಪಾರ್ಟಿ ಕಾಂಗ್ರೆಸ್. ಇವತ್ತಿಗೂ ಕ್ಷಮೆ ಕೇಳಿಲ್ಲ ದೇಶದ ಕಾಂಗ್ರೆಸ್ ಪಾರ್ಟಿ. ದೇಶದ ಸಂವಿಧಾನವನ್ನು ಕೊಲೆ ಮಾಡಿದ್ದಕ್ಕೆ ಇವತ್ತಿಗೂ ಸಹಿತ ಕಾಂಗ್ರೆಸ್ ಪಾರ್ಟಿ ಕ್ಷಮೆ ಕೇಳಿಲ್ಲ ಸಂಪೂರ್ಣವಾಗಿ. ನೀವು ಇಲ್ಲಿದ್ದಂಥವರು ಭಾಳಷ್ಟು ಜನ ಈಗಿನ ಜನ್ರೇಷನ್ದವ್ರು ಇದ್ದಾರೆ. ಹಳೆ ಜನ್ರೇಷನ್ದಲ್ಲಿ ಇದ್ದಂಥ ಪತ್ರಕರ್ತರು ಯಾರು ಇವತ್ತಿಗೂ ಭಗವಂತನ ದಯದಿಂದ ಜೀವಿತವಾಗಿದ್ದಾರೆ ಅವ್ರು ಕೇಳಿದ್ರು. ವಿತೌಟ್ ಸೆನ್ಸಾರ್ ಪ್ರಿಂಟ್ ಆಗ್ತಿರಲಿಲ್ಲ. ಜನರನ್ನು ಜೈಲಿನಲ್ಲಿ ಹಾಕಲಿಕ್ಕೆ ಏನೂ ಕಾನೂನು ಬೇಕಾಗಿರಲಿಲ್ಲ. 5 ವರ್ಷದ 6 ವರ್ಷ ಮಾಡಿದರು. ಜನರನ್ನು ಹತ್ಯೆ ಮಾಡಿದ್ದು ಇವತ್ತಿಗೂ ಕಂಪ್ಲೀಟ್ ಅವರಿಗೆ ನ್ಯಾಯ ಸಿಕ್ಕಿರಲಿಲ್ಲ. ನಮ್ಮ ಸರ್ಕಾರ ಬಂದ ನಂತರ ಅನೇಕರಿಗೆ ನ್ಯಾಯ ಕೊಟ್ಟಿದ್ದೀವಿ. 90 ಬಾರಿ ಚುನಾಯಿತ ಸರ್ಕಾರವನ್ನು ಇವತ್ತು ಕಿತ್ತು ಹಾಕಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿ ನೈತಿಕತೆ ಇದೆ? ಅಲ್ಲಿ ಹೋಗಿ ಸೇರಿಕೊಂಡ್ರು DMK ಜೊತೆಗೆ. DMK ಸೋತ ನಂತರ 1 ನಿಮಿಷದಾಗ ಈ ಕಡೆ ಬಂದರಪ್ಪ. ಇವರು ಇಂಡಿ ಘಟಬಂಧನ್. ಇವರು ಜಮ್ಮು ಕಾಶ್ಮೀರದಲ್ಲಿ ಗೆದ್ದರು. ಅವ್ರು ಹೇಳಿದ್ರು, ನಾ
ನನಗೆ ಬೇರೆ ಬೇರೆ ಡಿಮಾಂಡ್ಗಳು ಬೇರೆ ಬೇರೆ ಭಿನ್ನಮತಗಳು ಕೇಂದ್ರ ಸರ್ಕಾರದ ಜೊತೆಗೆ ಇರ್ಬೋದು. ಯಾರು ಹೇಳಿದ್ರು ಒಮರ್ ಅಬ್ದುಲ್ಲಾ. ಬಟ್ ನನಗೆ SIR ಆಯ್ತು ಮತ್ತೊಂದು ಆಯ್ತು ಯಾವುದ್ರ ಬಗ್ಗೆ ನನ್ನ ತಂಟೆ ತಕರಾರಿಲ್ಲ ಅಂತ. ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸತತ ಸೋಲನ್ನು ಅನುಭವಿಸ್ತಾ ಇದೆ. ಅದನ್ನು ಕವರ್ ಮಾಡಿಕೊಳ್ಳಿಕ್ಕೆ ಇವರು ಅತಿ ನಿಷ್ಠೆಯನ್ನು ತೋರಿ ಇರು ಒಂದೆರಡು ರಾಜ್ಯದಲ್ಲಿ ಏನಾರು ಆಗಲಿಕ್ಕೆ ಈ ಥರ ಈ ಗಂಜಿ ಗಿರಾಕಿಗಳು ಏನಾದ್ರು ಮಾತಾಡ್ತಾರೆ ಅಷ್ಟೇ.